ಖಂಡ್ರೆ ಅವರು ಭಾಳ ಕಷ್ಟಪಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಪಾಪ ಅಲ್ಲಿ ಯಾರೋ ರಿಪೋರ್ಟ್ರ್ ಕೇಳಿರ್ಬೋದು, ಸರ್ ಹಿಂಗಾಗಿದೆ ಅಂದದಕ್ಕೆ. ಯಾಕೆ 33-34 ಮಂತ್ರಿಗಳಿಲ್ವಾ? 134 136 MLAಗಳಿಲ್ವಾ? ಯಾರಾದರೂ ಮಾತಾಡಿದ್ರೆ ನೀವು? ಡಿ ಕೆ ಶಿವಕುಮಾರ್ ಏನಾದರೂ ಹೇಳಿದ್ರೆ ಇದನ್ನು ಖಂಡಿಸ್ತೇನೆ ಅಂತ ಹೇಳಿದ್ರೆ ನೀವು? ಹೇಳಿಲ್ಲ. ಸಿದ್ದರಾಮಯ್ಯ ಹೇಳಿದ್ರಾ? ಹೇಳಿಲ್ಲ. ಯಾರಾದರೂ ಹೇಳಿದ್ರಾ? ಯಾರೂ ಹೇಳಿಲ್ಲ. ಆಮೇಲೆ ಖರ್ಗೆ ನೋಡ್ರಿ, ಕಾಂಗ್ರೆಸ್ನ ಕಟ್ಟಪ್ಪ ಕಂಡ್ರಿ ಖರ್ಗೆ ಅಂದರೆ. ನೀವು ಬಾಹುಬಲಿ ಪಿಕ್ಚರ್ ನೋಡಿದ್ರಲ್ಲ, ಹಾಂ, ಸತ್ಯರಾಜ್ ಮಾಡಿದ್ದಾರೆ ಅದರಲ್ಲಿ, ಆಯಿತಾ? ಅಂದರೆ ಏನು ಹೇಳುತ್ತೆ ಮಾಹಿಷ್ಮತಿ ಅರಮನೆ ಅಥವಾ ಅಲ್ಲಿಯ ರಾಜ, ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸೋದು ಕಟ್ಟಪ್ಪನ ಕೆಲಸ. ಹೇಗೋ ಕಾಂಗ್ರೆಸ್ ಏನು ಹೇಳುತ್ತೆ, ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳುತ್ತೆ, ಅದನ್ನು ಕಟ್ಟುನಿಟ್ಟಾಗಿ ಯಾವತ್ತಿನಿಂದ ಇವತ್ತಿನ ತನಕ ಪಾಲಿಸ್ಕೊಂಡು ಬಂದಂಥವ್ರು ಖರ್ಗೆ. ಅವರ ಪಕ್ಷನಿಷ್ಠೆ ಬಗ್ಗೆ ಯಾವನು ಎರಡು ಮಾತಾಡೋಂಗಿಲ್ಲ. ಕಾಂಗ್ರೆಸ್ನ ಕಟ್ಟಪ್ಪ ನಿಷ್ಠ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ, ಅದರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ಗಾಗಿ ಜೀವನವನ್ನೇ ಸವೆಸಿರೋ ಮಲ್ಲಿಕಾರ್ಜುನ ಖರ್ಗೆ. ಕೇವಲ ಜೀವನ ಅಲ್ಲ ರೀ, ತುಂಬ ಕಥೆಗಳಿದೆ, ಹೇಳ್ತೀನಿ ಕೇಳಿ. ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಏನು ಕೊಟ್ಟಿದೆ? ಮಲ್ಲಿಕಾರ್ಜುನ್ AICC ಅಂತ ಒಂದು ಪ್ರೆಸಿಡೆಂಟ್ ಮಾಡಿದೆ. ಪಾಪ ಮಲ್ಲಿಕಾರ್ಜುನ ಖರ್ಗೆನೇ ಹೇಳ್ತಾ ಇರ್ತಾರೆ, ಅವ್ರ ಹತ್ರ ಯಾರನ್ನು ಕೇಳಿದ್ರೆ, ಹೈಕಮಾಂಡ್ ಜೊತೆ ಮಾತಾಡ್ತೀನಿ. ಹೈಕಮಾಂಡ್ ನೀವೇ ಸ್ವಾಮಿ, ಹೈಕಮಾಂಡ್ ನೀವೇ. ನೀವು ಅದರ ಮೇಲೆ ಹೈಕಮಾಂಡ್ ಅಂದರೆ ಯಾರು? ನೆಹರು ಗಾಂಧಿ ಫ್ಯಾಮಿಲಿ, ಆಯಿತಾ? ಆದರೆ ಯಾವತ್ತೂ ಕೂಡ ಅವರ ನಂತರ ಬಂದವರೆಲ್ಲ ಮುಖ್ಯಮಂತ್ರಿಗಳಾಗ್ಬಿಟ್ರಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು. ಅವರ ಕಣ್ಣೆದುರಲ್ಲೇ ಸಿದ್ದರಾಮಯ್ಯನವ್ರಿಗೆ ಬೇಕಾಗಿ ಪಾಪ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಬಿಟ್ಟು ಅವರು ಸಂಸತ್ಗೆ ಹೋಗಬೇಕಾಯಿತು. ಮುಖ್ಯಮಂತ್ರಿ ಆಗೋ ಚಾನ್ಸ್ ಇತ್ತು, ಆಗಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಕೊಟ್ಟಿದ್ದಾದರೂ ಏನು? 2023ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಪ್ರಧಾನಿ ಪಟ್ಟಕ್ಕೆ ಕೇಳಿ ಬಂದಿತ್ತು. ಕಾಂಗ್ರೆಸ್ ಹೇಳಿದ್ದಲ್ಲ ಸ್ವಾಮಿ, ಕಾಂಗ್ರೆಸ್ ಹೇಳಿದ್ದಲ್ಲ ಪ್ರಧಾನಿ ಪಟ್ಟಕ್ಕೆ. ಈ ಇಂಡಿ ಮೈತ್ರಿಕೂಟ ಮಾಡಿದ್ರಲ್ಲ, ಇಂಡಿ ಮೈತ್ರಿಕೂಟ ಮಾಡಿದಾಗ ನಿತೀಶ್ ಕುಮಾರ್ ಇಂಡಿ ಮೈತ್ರಿಕೂಟ ಅಂತ ಹೆಸರಿಟ್ಟಿದ್ದೇ ನಿತೀಶ್ ಕುಮಾರ್ ಈಗ NDAಗೆ ಸಪೋರ್ಟ್ ಮಾಡಿದ್ದಾರೆ, ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಅವರ ಮಗ ಮಂತ್ರಿ ಆಗಿದ್ದಾರೆ, ಅವರು ಮುಖ್ಯಮಂತ್ರಿ ಪಟ್ಟದ ಕೆಳಗೆ ಅವರ ಮಗ ಮಂತ್ರಿ ಆಗಿದ್ದಾರೆ. ಇಂಡಿ ಮೈತ್ರಿಕೂಟ ಹೆಸರಿಟ್ಟಿದ್ದು ಯಾರು? ನಿತೀಶ್ ಕುಮಾರ್. ಆಮೇಲೆ TMC ಮಮತಾ ಬ್ಯಾನರ್ಜಿ, ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ ಏನು ಹೇಳ್ತಾರೆ ಅಂತಂದರೆ, ಇಂಡಿ ಮೈತ್ರಿಕೂಟ ಮಾಡಿದರೆ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಯಾರನ್ನು ಮಾಡುವ? ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮಾಡುವ ಅಂತೇಳಿ ಇನ್ನೊಂದು ಪಕ್ಷದ ನಾಯಕಿ ಹೇಳಿದಾಗ, ನೀವು ಬರೆದಿಟ್ಕೊಳ್ಳಿ ವೀಕ್ಷಕರೇ, ಕರ್ನಾಟಕದ ಒಬ್ಬನೇ ಒಬ್ಬ ರಾಜಕಾರಣಿ ಅದಕ್ಕೆ ಓಕೆ ಅನ್ನಲಿಲ್ಲ. ಸಿದ್ದರಾಮಯ್ಯನವರು ಕೂಡ ಅನ್ನಲಿಲ್ಲ, ಡಿ ಕೆ ಶಿವಕುಮಾರ್ ಕೂಡ ಅನ್ನಲಿಲ್ಲ. ನನಗೆ ಕರೆಕ್ಟಾಗಿ ನೆನಪಿದೆ, ಪತ್ರಕರ್ತರ ಪ್ರಶ್ನೆಯನ್ನು ಕೇಳ್ತಾರೆ ಹಿಂಗಿಂತ ಹೇಳುವಾಗ, ಆದರೆ ಆಗಲಿ ಅನ್ನುವಂಥ ಒಂದು ಏನು ಅಡ್ಡಗೋಡೆ ಮೇಲೆ ದೀಪ ಇಡುವಂಥ ಪ್ರಯತ್ನ ಕೂಡ ಕಾಂಗ್ರೆಸ್ ಪಾರ್ಟಿ ಮಾಡಲಿಲ್ಲ, ಕಾಂಗ್ರೆಸ್ ನಾಯಕರು ಮಾಡಲಿಲ್ಲ. ನಾಟ್ ಹರಿಪ್ರಸಾದ್ ಆಲ್ಸೋ. ಎಲ್ಲರೂ ಹೇಳಿದ್ದೇನು ಗೊತ್ತಾ? ಅದು ರಾಹುಲ್ ಗಾಂಧಿಯವರೇ ಆಗಬೇಕು ಅಂತಲೇ ಹೇಳಿದ್ದು, ನಾಮಕಾವಾಸ್ತೆ. ಆದರೆ ಒಳ್ಳೆಯದಲ್ವ ರೀ, ನಮ್ಮ ಹೇಳಲೇ ಇಲ್ಲ. ಇವ್ರು ಈಗ ಮಾತಾಡ್ತಾರೆ ಸಾಮಾಜಿಕ ನ್ಯಾಯದ ಬಗ್ಗೆ. ಮಮತಾ ಬ್ಯಾನರ್ಜಿ ಎಷ್ಟೇ ಮನವಿ ಮಾಡಿದ್ರು ಕ್ಯಾರೆ ಅನ್ನಲಿಲ್ಲ, AICCನೂ ಕ್ಯಾರೆ ಅನ್ನಲಿಲ್ಲ, ಸೋನಿಯಾ ಗಾಂಧಿನೂ ಕ್ಯಾರೆ ಅನ್ನಲಿಲ್ಲ, ರಾಹುಲ್ ಗಾಂಧಿ ಕ್ಯಾರೆ ಅನ್ನಲಿಲ್ಲ, ಸಿದ್ದರಾಮಯ್ಯ ಕ್ಯಾರೆ ಅನ್ನಲಿಲ್ಲ, ಡಿ ಕೆ ಶಿವಕುಮಾರ್ ಕ್ಯಾರೆ ಅನ್ನಲಿಲ್ಲ, ಯಾರೂ ಕ್ಯಾರೆ ಅನ್ನಲಿಲ್ಲ. ಕೊನೆಗೆ ಪ್ರಧಾನಿ ಸ್ಥಾನಕ್ಕೆ ರಾಹುಲ್ ಗಾಂಧಿ ಹೆಸರೇ ಕೇಳಿಬಂತು. 2004ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ CM ಆಗಬಹುದಿತ್ತು. ಅಂದರೆ SM ಕೃಷ್ಣ ಅವರು 65 ಸ್ಥಾನ ಗಳಿಸ್ತಾರೆ, JDS 57 ಸ್ಥಾನ ಗಳಿಸುತ್ತೆ, ಆ ಥರ ಆಗುತ್ತಲ್ಲ, 79 BJP ಬರುತ್ತೆ. ಆದರೆ ಹೈಕಮಾಂಡ್ ಮನಸ್ಸು ಮಾಡಲಿಲ್ಲ. ಅವತ್ತು ಹೇಳ್ಬೋದಿತ್ತು JDS ಏನು ಧರ್ಮಸಿಂಗ್ ಮುಖ್ಯಮಂತ್ರಿ, ಇಲ್ಲ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ. ಆಸೆ ಇತ್ತು ಖರ್ಗೆ ಅವರಿಗೆ. ಅದು ಗೌಡ್ರು ಬೇಡ ಅಂತ ಹೇಳಿದ್ರು, ಅದು ಗೊತ್ತಿಲ್ಲ ನಮಗೆ. ಆದರೆ ಒಂದು ವೇಳೆ ಸೋನಿಯಾ ಗಾಂಧಿ ಅವರು ಇಲ್ಲ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರೆ ದೇವೇಗೌಡರು ಕೂಡ ಬೇಡ ಅಂತ ಹೇಳ್ತಾ ಇರಲಿಲ್ಲ. ಆಗಲೂ ಕೂಡ ಖರ್ಗೆ CM ಆಗಲಿಲ್ಲ. ಖರ್ಗೆ ಬದಲಿಗೆ ಕಲಬುರ್ಗಿಯವರೇ ಆದ ಧರ್ಮಸಿಂಗ್ ಅವರು CM ಆದರು. ಆಮೇಲೆ ಎಂಥ ಕಟ್ಟಪ್ಪ ಅಂತಂದರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಮಕ್ಕಳಿಗೆ ಕಾಂಗ್ರೆಸ್ನ ನೆಹರು ಗಾಂಧಿ ಕುಟುಂಬದ ಕುಡಿಗಳ ಹೆಸರನ್ನೇ ಇಡ್ತಾರೆ. ಖರ್ಗೆ ರಾಹುಲ್ ಗಾಂಧಿ ಹೆಸರನ್ನೇ ಇಡ್ತಾರೆ. ಒಬ್ಬ ಮಗ ಇದ್ದಾನೆ ಅವ್ರಿಗೆ, ರಾಹುಲ್ ಖರ್ಗೆ ಅಂತೇಳಿ. ಆಮೇಲೆ ರಾಹುಲ್ ಮತ್ತು ಪ್ರಿಯಾಂಕ್ ಅಲ್ವ ರಾಜೀವ್ ಗಾಂಧಿಗೆ ಮಕ್ಕಳು, ರಾಹುಲ್ ಖರ್ಗೆ ಅಂತ ಒಬ್ಬರಿಗೆ ಹೆಸರಿಡ್ತಾರೆ. ಪ್ರಿಯಾಂಕ್ ವಾದ್ರಾ ಹೆಸರನ್ನು ಪ್ರಿಯಾಂಕ್ ಖರ್ಗೆ ಹೆಸರಿಡ್ತಾರೆ. ಆಮೇಲೆ ಒಬ್ಬರು ಹೆಣ್ಣುಮಗಳು, ಒಟ್ಟು 5 ಮಕ್ಕಳು, ಒಬ್ಬಳು ಹೆಣ್ಣುಮಗಳಿಗೆ ಪ್ರಿಯದರ್ಶಿನಿ ಅಂತ ಹೆಸರಿಡ್ತಾರೆ. ಯಾಕೆ ಅಂತಂದರೆ ಇಂದಿರಾ ಪ್ರಿಯದರ್ಶಿನಿ ಅನ್ನೋ ಕಾರಣಕ್ಕಾಗಿ ಇಂದಿರಾ ಪ್ರಿಯದರ್ಶಿನಿ ಅಂತ ಹೆಸರಿಡ್ತಾರೆ.
ಆದರೂ ಮಲ್ಲಿಕಾರ್ಜುನ ನೋಡಿ, ರಾಹುಲ್ ಖರ್ಗೆ, ಮಿಲಿಂದ್ ಖರ್ಗೆ, ಆಮೇಲೆ ಪ್ರಿಯಾಂಕ್ ಖರ್ಗೆ, ಜಯಶ್ರೀ ಖರ್ಗೆ, ಆಮೇಲೆ ಪ್ರಿಯದರ್ಶಿನಿ. ಆದರೆ ಇವತ್ತು ಅಲ್ಲಿ ಏನಾಯಿತು, ಶುದ್ಧೀಕರಣ ಮಾಡಿದರು. ಒಂದು ಮಾತಿಲ್ಲ ರೀ, ಒಂದು ಪ್ರೆಸ್ ಮೀಟ್ ಇಲ್ಲ ನಿಮ್ಮದು, ಯಾರ್ದು ಇಲ್ಲ, ಡಿ ಕೆ ಶಿವಕುಮಾರ್ದಿಲ್ಲ, ಸಿದ್ದರಾಮಯ್ಯನವ್ರದ್ದಿಲ್ಲ. ಆಮೇಲೆ ಹೇಳ್ತಾರೆ ಅಹಿಂದ ನಮ್ಮಲ್ಲಿ ನಿಂತಿದೆ. ಅಹಿಂದ ಅಂದರೆ ಏನು ಹೇಳಿ? ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ. ಆ ದಲಿತ ಅಂತ ಬರುತ್ತಲ್ಲ, ಯಾಕೆ ಮಾತಾಡಿಲ್ಲ ನೀವು ತೊಂದರೆ ಆದಾಗ? ಈಗಲಾದರೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಬೆಂಬಲಿಸಬೇಕಿತ್ತು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬಾಯಿ ಬಿಡಲಿಲ್ಲ. ಹಾಗಿದ್ರೆ ಇದೇನಾ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ? ಹಾಗಂತ ನಾನು ಇನ್ನೊಂದೊಂದು ಪಾಯಿಂಟ್ ಹೇಳ್ತೀನಿ ನೋಡಿ. ಒಂದು ಏನು ದಲಿತ, ಮತ್ತೊಂದು ಕಾರಣಕ್ಕೆ ಶುದ್ಧೀಕರಣ, ಅಕ್ಷಮ್ಯ ಅಪರಾಧ ಹೆಂಗಾಗುತ್ತೋ ಹಾಗೇನೆ ಮೇಲ್ವರ್ಗದವರನ್ನು ಕೂಡ ಬೇರೆ ಬೇರೆ ಬೆಲ್ಟ್ ಅಂತ ಕರೆಯೋದು ಅಥವಾ ಏನು ಪುಲ್ಚಾರ್ ಅಂತ ಕರೆಯೋದು, ಅದು ಕೂಡ ಅಕ್ಷಮ್ಯ ಅಪರಾಧವೇ. ಆದರೆ ಈ ವಿಚಾರಕ್ಕೆ ಯಾಕೆ ಬರುತ್ತೆ ಅಂತಂದರೆ, ಶತಶತಮಾನಗಳಿಂದ ತುಳಿತಕ್ಕೊಳಗಾಗಿದ್ದಾರೆ. ಈಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಎಲ್ಲ ಆಗಿ 80 ವರ್ಷಗಳಾಗಿ ನಾವೆಲ್ಲ ಅದರಿಂದ ಹೊರಬಂದು ಒಂದು 3ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುವಂಥ ಸಂದರ್ಭದಲ್ಲೂ ಕೂಡ ನಾವು ಇದನ್ನು ಪಾಲಿಸ್ತಾ ಇದ್ದೀವಿ. ಇಂಥ ದೊಡ್ಡ ನಾಯಕರಿಗೂ ತೊಂದರೆ ಆಗುತ್ತೆ ಅಂತ ಹೇಳುವಾಗ ನಾವು 147 ಕೋಟಿ ಜನ ಕೂಡ ಇದರ ಬಗ್ಗೆ ಆಲೋಚನೆ ಮಾಡಬೇಕು. ನಾವು ಒಂದು ಹೆಜ್ಜೆ ಮುಂದಿಡಬೇಕಾಗಿದೆ ದೇಶ. ಎಸ್.